ಕರ್ತನ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಈ ಒಂದು ದೇವರ ವಾಕ್ಯಕ್ಕೆ ನಾನು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ದೇವರ ವಾಕ್ಯದ ನಂಬಿಕೆ ಕರ್ತನಾದ ಕ್ರಿಸ್ತ ಯೇಸು ಮುಖಾಂತರವಾಗಿ ಪ್ರತಿಯೊಬ್ಬೊಬ್ಬರಿಗೂ ಉಂಟಾಗುವಂಥ ಬಿಡುಗಡೆ, ಆಶೀರ್ವಾದ, ಶಾಪದ ವಿಮುಕ್ತಿಗಳು, ವಿಮೋಚನೆಯು, ಸಮಸ್ಯೆಗಳಿಗೆ ಪರಿಹಾರ ದೇವರ ವಾಕ್ಯದಲ್ಲಿ ನಮಗೆ ಇರುವಂಥದ್ದಾಗಿದೆ. ಆದ ಕಾರಣ ಪ್ರಿಯರಾದವರೇ, ಈ ಒಂದು ದೇವರ ವಾಕ್ಯದ ನಂಬಿಕೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಈ ದಿನ ಪ್ರಿಯರಾದವರೇ, ನಾವು ಈ ಸಮಯ ದಿನದಲ್ಲಿ ದೇವರ ವಾಕ್ಯವನ್ನು ಅತ್ಯಧಿಕವಾಗಿ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದೀವಿ. ಕರ್ತನಾದ ಕ್ರಿಸ್ತ ಯೇಸುವಿನ ಮರಣವನ್ನು ಸಂಭವಿಸೋದ್ರಿಂದ ನಮಗೆ ಸಿಗುವಂಥ ಅನೇಕ ರೀತಿಯಾದ ಸಮಸ್ಯೆಗಳ ಬಿಡುಗಡೆ, ಕಷ್ಟಗಳಿಂದ ವಿಮುಕ್ತಿ ಮತ್ತು ನಾನಾ ರೀತಿಯಾದ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿರುವವರೆಗೆ ಆ ಕಲ್ವಾರಿ ಶಿಲುಬೆಯು ಒಂದು ಮಹಾ ಬಿಡುಗಡೆ, ಒಂದು ಮಹಾ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಕಷ್ಟಗಳಿಗೂ ಆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಪ್ರತಿ ಒಂದು ಕಾರ್ಯಗಳು, ಕೊನೆಯದಾಗಿ ಆತನ ಆಡಿದಂಥ ಪ್ರತಿಯೊಂದು ಮಾತುಗಳು, ಅದಕ್ಕೆ ಮುಂಚಿತವಾಗಿ ದೇವರು ಮಾಡಿದಂಥ ಎಲ್ಲ ಮಹತ್ ಕಾರ್ಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹಂಗಾಗಿ ಪ್ರಿಯರಾದವರೇ, ಮತ್ತಾಯನು ಇದನ್ನ ಕುರಿತು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16-17 ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ಅಧ್ಯಾಯ 16-17 ವಾಕ್ಯವು ಹೀಗೆ ಹೇಳ್ತದೆ: ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನ ಆತನ ಬಳಿಗೆ ಕರೆತಂದು ಆತನು ಮತ್ತು ಮಾತುಗಳಿಂದಲೇ ದೆವ್ವಗಳನ್ನು ಬಿಡಿಸದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನ ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯ ಎಂಬುವ ಪ್ರವಾದಿಯ ಮಾತು ನೆರವೇರಿತು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಹೇಳ್ತಾರೆ, ಮತ್ತಾಯ ಒಂದು ಹೇಳ್ತಾರೆ 16ನೇ ವಾಕ್ಯದಲ್ಲಿ ನಾವು ಗಮನವಿಟ್ಟು ನೋಡುವಾಗ, ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರು ಆತನ ಬಳಿಗೆ ಕರೆತಂದು ಆತನು ಮಾತುಗಳಿಂದಲೇ ದೆವ್ವಗಳನ್ನ ಬಿಡಿಸಿದನು, ಮೈಯಲ್ಲಿ ನೆಟ್ಟಗಿಲ್ಲದವರನ್ನ ಆತನು ಸ್ವಸ್ಥ ಮಾಡಿದನು, ಆತನ ಮಾತುಗಳಿಂದಲೇ ಎಲ್ಲವನ್ನ ಬಿಡುಗಡೆ ಮಾಡಿದನು. ಈ ಸತ್ಯವೇದದ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಪ್ರತಿಯೊಂದು ಪ್ರವಾದನೆಯ ಮಾತುಗಳನ್ನ ಕರ್ತನಾದ ಕ್ರಿಸ್ತ ಯೇಸು ಅದನ್ನು ನೆರವೇರಿಸುವುದಕ್ಕೆ ಯಾವಾಗಲೂ ದಾಹವುಳ್ಳವನಾಗಿದ್ದನು. ಯಾವಾಗಲೂ ವಾಕ್ಯಗಳನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ ಕರ್ತನಾದ ಕ್ರಿಸ್ತ ಯೇಸು ಹೇಳುತ್ತಾ ಇದ್ದರು. ಅದಕ್ಕೆ 17ನೇ ವಾಕ್ಯದಲ್ಲಿ ಒಂದು ಸ್ಪಷ್ಟನೆ ಕೊಡ್ತದೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಎಂಬುದಾಗಿ, ನಮ್ಮ ಬೇನೆಗಳನ್ನ ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯ ಪ್ರವಾದಿ ಹೇಳಿದ ಮಾತು ನೆರವೇರಿತು. ಆ ಮಾತು ಏನೆಂಬುದಾಗಿ ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಅದರಲ್ಲಿ 4-5 ವಾಕ್ಯವನ್ನ ಹೋದರ ಪ್ರಿಯರಾದವರೇ, ಆ ಮಾತು ಯಾವುದು ಹೇಳ್ತದೆ ನೋಡಿ. 4ನೇ ವಾಕ್ಯ: ನಿಜವಾಗಲೇ ನಮ್ಮ ಸಂಕಟಗಳನ್ನ ಅನುಭವಿಸಿದನು, ಅವನು ಹೊತ್ತ ಹೊರೆಯೇ ನಮ್ಮ ಸಂಕಟವು. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಹೇಳ್ತಾರೆ, ಅವನು ಯೇಸು ಸ್ವಾಮಿಯ ಕುರಿತು ಹೇಳ್ತಾರೆ, ಆತನು ಪೆಟ್ಟು ತಿಂದವನು ಎಂಬುದಾಗಿ ನಾವು ಭಾವಿಸಿಕೊಂಡು ಎಂಬುದಾಗಿ ಇಲ್ಲಿ ಒಂದು ಮಾತು ಹೇಳ್ತಾರೆ. ಆದ್ರೆ 5ನೇ ವಾಕ್ಯದ ಹೇಳ್ತಾರೆ, ಒಂದು ಸ್ಪಷ್ಟನೆ ಕೊಡ್ತಾರೆ. ಹೇಗೆ, ಯಾವುದರಿಂದ ಇದು ಸಂಭವಿಸಿತು? ಯೇಸು ಸ್ವಾಮಿ ಬಾಧಿತನಾಗುವುದಕ್ಕೂ ಪೆಟ್ಟು ತಿನ್ನುವುದಕ್ಕೂ ಅವನು ಅರ್ಹನಾದನು. ಆದರೆ 5ನೇ ವಾಕ್ಯದಲ್ಲಿ ಒಂದು ಸ್ಪಷ್ಟನೆ ಕೊಡ್ತದೆ. ಏನಂದ್ರೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನ ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸ್ಪಷ್ಟನೆ ಕೊಡ್ತದೆ. ಇಲ್ಲಿ ಯೇಸು ಸ್ವಾಮಿ ಯಾತಕ್ಕೆ ಪೆಟ್ಟಾಯಿತು, ಯಾತಕ್ಕೆ ಗಾಯಗಳಾಯಿತು, ಯಾತಕ್ಕೆ ಅಷ್ಟು ಬಾಧೆಗಳು ಕಷ್ಟಗಳು ಅನುಭವಿಸಬೇಕು? ಯಾವುದಂದ್ರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಆತನಿಗೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ
ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತವಾಗಿ ಅವನು ಜಜ್ಜಲ್ಪಟ್ಟನು. ಪ್ರಿಯರಾದವರೇ, ಪ್ರತಿಯೊಬ್ಬೊಬ್ಬ ಮನುಷ್ಯನು ಮಾನವ ಕುಲ ಮಾಡಿದಂತ ಎಲ್ಲ ಪಾಪಗಳನ್ನ ಕರ್ತನಾದ ಕ್ರಿಸ್ತ ಯೇಸು ಹೊತ್ತು ತೀರಿಸಿದರೆ, ಇದುವೇ ಪ್ರೀತಿಯ ದೇವರ ಮಕ್ಕಳೇ, ಈ ಕಲ್ವಾರಿ ಶಿಲುಬೆಯ ತ್ಯಾಗ. ಈ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಅದನ್ನೇ ನಾವು ಸಂಭ್ರಮವಾಗಿ ಶುಕ್ರವಾರ ನಾವು ಆಚರಣೆ ಮಾಡ್ತೀವಿ, ಗುಡ್ ಫ್ರೈಡೆ ಎಂಬುದಾಗಿ. ಇದೇ ಶುಭ ವಾರ್ತೆ, ಶುಭ ಶುಕ್ರವಾರ ಶುಭ ವಾರ್ತೆ ಇದೇ ಆಗಿದೆ. ಆದ ಕಾರಣ ಆ ದಿನದಲ್ಲಿ ಯಾರು ತಪ್ಪಿಸ್ಕೊಳ್ಬೇಡಿ. ಈ ದಿನದಲ್ಲಿ ಹೇಳಲ್ಪಟ್ಟ ವಾಕ್ಯ ಆ ದಿನಕ್ಕೆ ಬಹಳ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ. ಅಪ್ಪ ದೇವರೇ, ನಿನ್ನ ವಾಕ್ಯಗಳು ಸ್ವಾಮಿ ಯಾವಾಗಲೂ ದೇವರೇ ಅದ್ಭುತವು ಅತಿಶಯ. ಈ ಮಕ್ಕಳ ಜೀವಿತದಲ್ಲಿ ಅದ್ಭುತ ಅತಿಶಯ ಸ್ವಾಮಿ, ಅನೇಕ ಮರ್ಮಗಳನ್ನ ಕೊಟ್ಟು ಇವರ ಜೀವಿತದಲ್ಲಿ ಪಡೆದುಕೊಳ್ಳಬೇಕಾದ ಎಲ್ಲ ಕಾರ್ಯಗಳನ್ನು ಕೊಡುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಒಳ್ಳೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ದೇವರು ನಿಮ್ಮ ಆಶೀರ್ವದಿಸಲಿ. ನಿಮ್ಮ ಪ್ರತಿಯೊಬ್ಬೊಬ್ರು ಬಹಳ ಚಂದಾಗಿದ್ದೀರಾ. ಆಮೇನ್.